ಇದೀಗ ಅನೇಕ ಜನರ ಮಕ್ಕಳು 95, 97, 98 ಅಂಕಗಳನ್ನು ತೆಗೆದುಕೊಂಡು ಪಾಸಾಗಿರ್ತಾರೆ. ಈ ತಿಂಗಳು 2 ತಿಂಗಳು ಅವಧಿಯಲ್ಲಿ ಎಲ್ಲರ ಜೊತೆಗೆ ಹೇಳಿಕೊಳ್ತೀರಿ, ಅಥವಾ ಬಂದು ಹೇಳ್ತಾನೆ. ಯಾರೋ ಒಬ್ಬ ಬಂದು ಹೇಳಿದ, ನಿನ್ನ ಮಗ 98 ತೆಗೆದುಕೊಂಡು ಪಾಸಾದ, 100ಕ್ಕೆ 100 ತೆಗೆದುಕೊಂಡು ಪಾಸಾಗಿದ್ದಾನೆ ಅಂತ. ಅದನ್ನು ಕೇಳುವಾಗ ಏನೊಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿದೆ? ಪ್ರೀತಿ ಇದೆ. ಆ ಪ್ರೀತಿ ಬರಬೇಕು. ಅದೇ ಪಕ್ಕದ ಮನೆಯವನ ಮಗ 98, 100, 110 ತೊಗೊಂಡಾನ ಅಂದರೂ ನಿಮಗೇನೂ ಸಂತೋಷ ಇರೋದಿಲ್ಲ. ಏನೋ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಹೌದು, ಅವನು ಪಾಸಾಗಿದ್ದಾನೆ, ಅದು ಬರೀ ಇನ್ಫಾರ್ಮೇಷನ್. ಆದರೆ ಈಗ ಮಗನ ಬಗ್ಗೆ ಹೇಳುವಾಗ ಬರೀ ಇನ್ಫಾರ್ಮೇಷನ್ ಇರೋದಿಲ್ಲ, ಅಲ್ಲಿ ಅಫೆಕ್ಷನ್ ಇದೆ, ಪ್ರೀತಿ ಇದೆ. ಪ್ರೀತಿಯಿಂದ ಅದನ್ನು ಕೇಳ್ತೀರಾ. ಇದೇ ವ್ಯತ್ಯಾಸ. ಪಕ್ಕದ ಮನೆಯವನು ಪಾಸಾಗಿದ್ದಾನೆ ಅಂತ ಕೇಳುವಾಗ ಪ್ರೀತಿ ಇಲ್ಲದೆ ಸುದ್ದಿ ಅಂತ ಕೇಳಿದ್ದು. ತನ್ನ ಮಗ ಪಾಸಾಗಿದ್ದಾನೆ ಅಂತ ಕೇಳುವಾಗ ಪ್ರೀತಿಯಿಂದ ಕೇಳಿದ್ದು, ಅದು ಆನಂದವನ್ನು ಕೊಡುತ್ತದೆ ಅಲ್ವೋ? ಹಾಗೇನೆ ದೇವರ ಕಥೆ ಇದು ಯಾರೋ ಪಕ್ಕದ ಮನೆಯವರ ಕಥೆ ಅಂತಲ್ಲ, ಇದು ನನ್ನಪ್ಪನ ಕಥೆ, ನನ್ನ ತಾಯಿ, ನನ್ನ ತಂದೆ, ನನ್ನ ಗುರು, ನನ್ನ ಸರ್ವಸ್ವಾದ ಭಗವಂತನ ಕಥೆ ಅಂತ ಪ್ರೀತಿಯಿಂದ ಕೇಳಿದರೆ ಮೋಕ್ಷದ ಆನಂದವನ್ನೇ ನಮಗೆ ಕೊಡುತ್ತದೆ ಆ ಕಥೆ. ಇಲ್ಲದಿದ್ದರೆ ಯಾರದೋ ಮನೆ ಹುಡುಗ ಪಾಸಾಗಿದ್ದಾನೆ ಅಂತ ಕೇಳಿದರೆ ಹೇಗೋ, ಉದಾಸೀನವಾಗಿ ಕೇಳಿದರೆ ಏನು ಆನಂದ ಆಗೋದಿಲ್ಲವೋ ಹಾಗೆ ದೇವರ ಮಹಿಮೆಯನ್ನು ಕೇಳಿದರೂ ಇವನಿಗೇನೂ ಆನಂದ ಆಗೋದಿಲ್ಲ. ಇಲ್ಲಿಯೂ ಆಗೋದಿಲ್ಲ, ಮೋಕ್ಷದಲ್ಲಿಯೂ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಶ್ರವಣವನ್ನು ಮಾಡಬೇಕು. ಅಷ್ಟು ಏಕಾಗ್ರ ಮನಸ್ಸಿನಿಂದ ಶ್ರವಣವನ್ನು ಮಾಡಬೇಕು. ನೀವೆಲ್ಲ ಭಕ್ತಿಯಿಂದ ಶ್ರವಣವನ್ನು ಮಾಡ್ತಾ ಇದ್ದೀರಿ, ಪುಣ್ಯವಂತರು. ಯಾವ ಶ್ರೀಕೃಷ್ಣ ಪರಮಾತ್ಮ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ನೀನೇನು ಸತ್ಕರ್ಮ ಮಾಡಿದರೂ ನನಗೆ ಅರ್ಪಣೆ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಅಂತಹ ಕೃಷ್ಣನ ಸನ್ನಿಧಾನದಲ್ಲಿದ್ದು ಕೃಷ್ಣನ ಮಹಿಮೆಯನ್ನು ತಿಳಿಸುವ ಶ್ರೀಮದ್ ಭಾಗವತದ ಶ್ರವಣವನ್ನು ನೀವು ಮಾಡ್ತಾ ಇದ್ದೀರಿ, ನಿತ್ಯವೂ ಮಾಡ್ತೀರಿ. ಆ ಭಕ್ತಿಪೂರ್ವಕವಾದ ಶ್ರವಣ ಇದು ಭಗವಂತನ ಸೇವೆಗೆ ಕಾರಣ ಆಗ್ತದೆ, ಪರಮಾತ್ಮನ ಆರಾಧನೆಗೆ ಕಾರಣ ಆಗ್ತದೆ. ಇಲ್ಲದೇ ಇದ್ದರೆ ಇಲ್ಲ. ಜ್ಞಾನಿಗಳು ಉಪದೇಶ ಮಾಡುವಾಗ ಶುಕಾಚಾರ್ಯರೇ ಮೊದಲಾದ ಮಹಾನುಭಾವರು ಜನಕರಾಜನ ಮುಖವನ್ನು ನೋಡಿ ಉಪದೇಶ ಮಾಡ್ತಾ ಇದ್ದರಂತೆ ಗುರುಗಳು. ಊರಿನ ಜನ ಕೇಳಿದರು, ಇಷ್ಟೆಲ್ಲ ಜನ ನಾವು ಕುಳಿತಿದ್ದೇವೆ, ನೀವು ಪ್ರವಚನ ಮಾಡುವಾಗ ರಾಜನ ಮುಖ ಮಾತ್ರ ನೋಡ್ತೀರಲ್ಲ, ಶ್ರೀಮಂತ ರಾಜ ಹಣ ಕೊಡ್ತಾನೆ, ಅದಕ್ಕಾಗಿ ಅವನ ಮುಖ ನೋಡ್ತೀರಾ ನೀವು, ಬರೀ ನಮ್ಮ ಮುಖ ಯಾಕೆ ನೋಡೋದಿಲ್ಲ ಅಂತ. ಅವರೇನು ಉತ್ತರನೇ ಕೊಡಲಿಲ್ಲ. ಗುರುಗಳು ಸುಮ್ಮನೆ ಇದ್ದರು. ಮಾರನೇ ದಿವಸನೂ ಮತ್ತೆ ಪ್ರವಚನ ಪ್ರಾರಂಭ ಆಯಿತು. ಜನಕರಾಜ ಮುಂದೆ ಕುಳಿತಿದ್ದಾನೆ, ಎಲ್ಲರೂ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ತಿದೆ ಊರಲ್ಲಿ. ಊರಿಗೆ ಬೆಂಕಿ ಹತ್ತಿದೆ ಅಂತ ಹೇಳಿದರು. ದೂತರು ಓಡಿ ಬಂದು, ಊರಿಗೆ ಬೆಂಕಿ ಹತ್ತಿದೆ, ಎಲ್ಲಿ, ಯಾವ ಭಾಗದಲ್ಲಿ ಬೆಂಕಿ ಹತ್ತಿದೆ ಅಂತ ಗೊತ್ತಾಯಿತೋ ಆ ಭಾಗದ ಜನ ಎಲ್ಲ ಓಡಿ ಹೋಗ್ತಾ ಇದ್ದಾರೆ, ತಮ್ಮ ಮನೆಯನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಬೇಕು, ನೀರು ಹಾಕಿ ಆರಿಸಬೇಕು ಅಂತ. ಹಾಗೇ ಊರೆಲ್ಲ ಬೆಂಕಿ ಆವರಿಸ್ತಾ ಇದೆ ಅಂದರೆ ಊರಿನ ಜನ ಬಂದವರೆಲ್ಲ ಪ್ರವಚನ ಬಿಟ್ಟು ಓಡಿ ಹೋಗಿದ್ದಾರೆ. ಪ್ರವಚನ ನಿಂತಿಲ್ಲ, ಮುಂದುವರಿತಾ ಇದೆ. ಎದುರಿಗೆ ಕುಳಿತವರು ಒಬ್ಬರೇ ಒಬ್ಬರು, ಜನಕ ಮಹಾರಾಜ. ಜನಕ ಮಹಾರಾಜನ ಕಿವಿಯಲ್ಲಿ ಬಂದು ಒದರ್ತಾ ಇದ್ದಾರೆ ದೂತರು, ಊರಿಗೆ ಬೆಂಕಿ ಹತ್ತಿದೆ ಮಹಾರಾಜ, ಅರಮನೆಗೂ ಬೆಂಕಿ ಹತ್ತಾ ಇದೆ, ಹತ್ತಿರ ಬರ್ತಾ ಇದೆ. ಮಿಥಿಲಾಯಾಮ್ ದೀಪ್ಯಮಾನಾಯಾಮ್ ನಮೇ ದಹ್ಯತೆ ಕಿಂಚನ ಅಂದ. ಅವನು ಮಿಥಿಲಾ ದೇಶದ ಅಧಿಪತಿ. ಊರು ಸುಟ್ಟಿರಬಹುದು, ನನಗಂತೂ ಏನಾಗಿಲ್ಲ, ನಾನೇ ಸುಟ್ಟು ಬೂದಿ ಆದರೆ ಏನು ಮಾಡಲಿಕ್ಕೆ ಬರುತ್ತೆ, ನನಗೆ ಸುಡೋವರೆಗೂ ನಾನು ಕೇಳ್ತೇನೆ ಎಂದ. ನನಗೇ ಬೆಂಕಿ ಹತ್ತಿದೆಯಾ ಇಲ್ವಲ್ಲ, ನಾನು ಯಾಕೆ ಹೆದರಬೇಕು?
ದೈವೇಚ್ಛೆ, ಎಲ್ಲ ಸುಟ್ಟೋಯ್ತು, ಅರಮನೆ ಸುಟ್ಟೋಗಲಿ, ನೀನೂ ಸುಡ್ತೀಯ, ಸುಟ್ಟರೆ ನಿಲ್ಲಿಸ್ತೇನೆ ಪ್ರವಚನ ಕೇಳೋದು. ಕಿವಿಯೇ ಇಲ್ಲ ಅಂದರೆ ಕೇಳೋದು ಹೇಗೆ? ಆದರೆ ನಾನಿರೋವರೆಗೆ, ನನ್ನ ಕೈ ಕಾಲು ಸುಟ್ಟರೂ ನಾನು ನಿಲ್ಲಿಸೋದಿಲ್ಲ, ಕಿವಿ ಇರೋವರೆಗೆ ಕೇಳ್ತೇನೆ. ಕಿವಿಯೇ ಸುಟ್ಟರೆ ಏನು ಮಾಡಲಿಕ್ಕೆ ಬರೋದಿಲ್ಲ, ಅಲ್ಲಿವರೆಗೆ ನಾನು ಪ್ರವಚನ ನಿಲ್ಲಿಸೋದಿಲ್ಲ ಅಂತ ಆಗ ಅದೆಲ್ಲ ಮಾಯೆ. ಮತ್ತೆ ಎಲ್ಲರನ್ನ ಕರೀತಾರೆ ಜನರನ್ನು. ಯಾಕೆ ಜನಕರಾಜನ ಮುಖ ನೋಡಿ ನಾನು ಪ್ರವಚನ ಹೇಳ್ತಾ ಇದ್ದೆ ಗೊತ್ತಾಯ್ತಾ? ಬೆಂಕಿಯಿಂದ ಕ್ಷಣಕ್ಕೆ ಓಡಿ ಹೋದ್ರಿ ನೀವೆಲ್ಲ, ಆದರೆ ಶ್ರದ್ಧೆಯಿಂದ, ವಿಶ್ವಾಸದಿಂದ, ಭಕ್ತಿಯಿಂದ, ಯಾವ ಭಯವೂ ಇಲ್ಲದೆ ದೇವರು ರಕ್ಷಣೆ ಮಾಡ್ತಾನೆ ಎಂಬ ವಿಶ್ವಾಸದಿಂದ ಪ್ರವಚನ ಕೇಳ್ತಾ ಇದ್ದ. ಇಷ್ಟು ಹೊತ್ತು ಪ್ರವಚನ ಕೇಳಿದರೂ ದೇವರು ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಬರದೇ ಇದ್ದರೆ ಕೇಳಿದ್ದೇನು ಉಪಯೋಗ? ನಮ್ಮಂಥವರೆಲ್ಲ ಹಾಗೆ ಕೇಳೋದು ಅನ್ನೋದಕ್ಕಾಗಿ ನಮಗೆ ಸಿಗೋ ಫಲವೂ ಅಲ್ಪ. ಏನೂ ಫಲ ಸಿಗೋದಿಲ್ಲ ಅಂತ ಭಯಪಡೋ ಕಾರಣ ಇಲ್ಲ. ನಮಗೆ ಭಕ್ತಿ ಅಲ್ಪವಾದದ್ದರಿಂದ ಫಲವೂ ಅಲ್ಪ. ಜನಕ ಮಹಾರಾಜನಂತಹ ಮಹಾನುಭಾವರಿಗೆ ಭಕ್ತಿಯೂ ಬಹಳ, ಸಿಗುವ ಫಲವೂ ಬಹಳ, ದೇವರು ಮಾಡುವ ಅನುಗ್ರಹವೂ ಬಹಳ. ಶ್ರುತ ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ. ಓಜಸ್ ಶತ್ರುಗಳನ್ನು ತಡೆಯುವ ಶಕ್ತಿ, ತೇಜಸ್ಸು ಬ್ರಹ್ಮವರ್ಚಸ್ಸು, ವೇದಾದಿಗಳ ಅಧ್ಯಯನವನ್ನು ಮಾಡಿದ್ದರಿಂದ ಬಂದಂತಹ ಬ್ರಹ್ಮವರ್ಚಸ್ಸು, ಪ್ರಭಾವ, ನಾನಾ ವಿಧವಾದಂತಹ ಮಹಿಮೆಗಳು, ಅದ್ಭುತವಾದದ್ದನ್ನು ತೋರಿಸುವ ಶಕ್ತಿ, ಬಲ, ದೈಹಿಕವಾದ ಬಲ. ರಾವಣನಿಗೇನು ಬಲ ಕಡಿಮಿತ್ತು, ಕುಂಭಕರ್ಣನಿಗೇನು ಬಲ ಕಡಿಮಿತ್ತು, ಆದರೆ ಅವರ ಬಲಕ್ಕೆ ಪರಮಾತ್ಮ ವಶನಾಗಿ ಅವರನ್ನು ಉದ್ಧಾರ ಮಾಡಲಿಲ್ಲ, ಸಂಹಾರ ಮಾಡಿದ. ಅವರೊಳಗಿದ್ದ ಜಯ ವಿಜಯರು ಭಕ್ತಿ ಮಾಡಿದರೂ ಅವರನ್ನು ಉದ್ಧಾರ ಮಾಡಿದ. ಆದರೆ ಆ ಅಸುರರು ಬಲಿಷ್ಠರು ಅನ್ನೋದಕ್ಕೆ ಪರಮಾತ್ಮ ಬೆಲೆ ಕೊಡಲಿಲ್ಲ. ಭಕ್ತಿ ಇದ್ದರೆ ಮಾತ್ರ ಬೆಲೆ. ಸತ್ಯಧರ್ಮತೀರ್ಥರು ಬಲ ಅನ್ನುವ ಶಬ್ದಕ್ಕೆ ಬಹಳ ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಸದಾಚಾರ ತೀರ್ಥಯಾತ್ರಾದಿ ಸಂಚರಣಂಬ, ತೀರ್ಥಾದಿ ಸಂಚರಣಂಬ ಅಂತ ಅರ್ಥ ಬರೀತಾರೆ. ಅದೇ ದೊಡ್ಡ ಬಲ ಅಂತ. ಕೆಲವರಿಗೆ ಒಳ್ಳೆಯ ಸದಾಚಾರ ಇರ್ತದೆ, ಶುದ್ಧ ಸದಾಚಾರಿಗಳು. ಮಹಾಭಾರತದಲ್ಲಿ ಬರ್ತದೆ, ಅನುಶಾಸನ ಪರ್ವದಲ್ಲಿ, ಮನುಷ್ಯನ ದೀರ್ಘ ಆಯುಷ್ಯದ ರಹಸ್ಯ ಏನು ಅಂತ ಧರ್ಮರಾಜ ಭೀಷ್ಮಾಚಾರ್ಯರಿಗೆ ಪ್ರಶ್ನೆ ಕೇಳಿದರೆ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾರೆ, ಸದಾಚಾರ. ಎಷ್ಟು ಸದಾಚಾರಿಯಾಗಿರ್ತಾನೆ, ಧರ್ಮಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ತನ್ನ ದಿನಚರಿಯನ್ನು ಇಟ್ಟುಕೊಳ್ತಾನೆ, ಅವನು ದೀರ್ಘವಾದ ಆಯುಷ್ಯವನ್ನು, ಬಲವನ್ನು, ಶಕ್ತಿಯನ್ನು ಪಡೆದುಕೊಳ್ತಾನೆ. ಆ ಹಿನ್ನೆಲೆಯಲ್ಲಿ ಸತ್ಯಧರ್ಮತೀರ್ಥರು ವ್ಯಾಖ್ಯಾನ ಮಾಡ್ತಾರೆ, ಬಲ ಅಂದರೆ ಬಲಕ್ಕೆ ಮೂಲವಾದ ಸದಾಚಾರ. ಸದಾಚಾರಿಯಾಗಿರ್ಬೋದು, ಭಾರೀ ಮಡಿವಂತ, ಭಾರೀ ಸದಾಚಾರಿ. ಇವನು ಹೇಗೆ ಆಚರಣೆ ಮಾಡ್ತಾನೆ ಅಂತ ನೋಡಿದರೆ ಪುಸ್ತಕದಲ್ಲಿ ಹೀಗೇ ಇದೆ ಅಂತ ತಿಳಿಯಬಹುದು. ಅಷ್ಟರ ಮಟ್ಟಿಗೆ ಸರಿಯಾದ ಆಚರಣೆ ಇದೆ. ಆದರೆ ಅಹಂಕಾರ ಇದೆ, ಭಕ್ತಿ ಇಲ್ಲ. ಅಂತಹ ಸದಾಚಾರವೂ ಕೂಡ ಯಾವ ಕೆಲಸಕ್ಕೂ ಬರೋದಿಲ್ಲ. ಭಕ್ತಿ ಇಲ್ಲದ ಸದಾಚಾರಕ್ಕೆ ಬೆಲೆ ಇಲ್ಲ. ದೇವರು ಮಹಾಭಾರತ ಭಾಗವತಾದಿಗಳಲ್ಲಿ ಆಜ್ಞೆ ಮಾಡಿದ್ದಾನೆ. ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡಿದರೆ ಅವನ ಪ್ರೀತಿ ಆಗ್ತದೆ, ಅವನ ಅನುಗ್ರಹ ಆಗ್ತದೆ. ಅವನು ಸರ್ವಸ್ವಾಮಿ, ಯಾವುದು ನನಗೆ ಹಿತವೋ ಅದನ್ನು ಆದೇಶ ಮಾಡಿದ್ದಾನೆ ಅಂತ ತಿಳಿದು ಭಕ್ತಿಯಿಂದ ಸದಾಚಾರವನ್ನು ಮಾಡಿದರೆ ಅದಕ್ಕೆ ಪರಮಾತ್ಮ ಬೆಲೆ ಕೊಡ್ತಾನೆ, ಸ್ವೀಕಾರ ಮಾಡ್ತಾನೆ. ಇಲ್ಲದೇ ಇದ್ದರೆ ಸದಾಚಾರಕ್ಕೂ ಬೆಲೆ ಇಲ್ಲ ಅಂತ ಸತ್ಯಧರ್ಮತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಮಹಾಪರಾಕ್ರಮ ಇದೆ, ಪೌರುಷ ಇದೆ, ಪ್ರಯೋಜನ ಇಲ್ಲ. ಬುದ್ಧಿ ಇದೆ, ಪ್ರಯೋಜನ ಇಲ್ಲ. ನಾನಾ ವಿಧವಾದ ಯೋಗಗಳು, ಮೋಕ್ಷೋಪಾಯಗಳನ್ನು ಮಾಡಿದ್ದೇವೆ, ಪ್ರಯೋಜನ ಇಲ್ಲ ಭಕ್ತಿ ಇಲ್ಲದೇ ಇದ್ದರೆ. ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಯೂಥಪ ಅಂದರೆ ಸೇನಾನಾಯಕ ಅಂತೂ ಒಂದು ಅರ್ಥ ಇದೆ, ಯೂಥಪ ಅಂದರೆ ಆನೆ ಅಂತ ಅರ್ಥ ಇದೆ. ಗಜೇಂದ್ರನನ್ನು ಪರಮಾತ್ಮ ಉದ್ಧಾರ ಮಾಡಿದ. ಏನು ನೋಡಿ ಉದ್ಧಾರ ಮಾಡಿದ? ಏನು ಹಣ ಇತ್ತ ಅವನ ಹತ್ರ, ಒಳ್ಳೆಯ ಕುಲ ಇತ್ತ,
ಪಾಂಡಿತ್ಯ ಇತ್ತ, ಏನಿದೆ ಅಂತ ಪರಮಾತ್ಮ ಅವನನ್ನು ಉದ್ಧಾರ ಮಾಡಿದ. ಅವನೊಳಗೆ ಒಂದೇ ಒಂದು ದೇವರು ಕಂಡದ್ದು ಭಕ್ತಿ. ಸೋಂತಸ್ಸರಸ್ಯುರುಬಲೇನ ಪದೇ ಗೃಹೀತಃ ಗ್ರಾಹೇಣ ಯೂಥಪತಿರಂಬುಜಹಸ್ತ ಅರ್ಥಃ ಆಹೇದಮಾದಿಪುರುಷಾಖಿ ನಾರಾಯಣಾಖಿಲ ಗುರೋ ಭಗವನ್ನಮಸ್ತೆ. ಒಂದೇ ಒಂದು ಭಕ್ತಿಯಿಂದ ಗಜೇಂದ್ರ ಪ್ರಾರ್ಥನೆ ಮಾಡಿದ, ಅಖಿಲ ಗುರೋ ಭಗವನ್ನಮಸ್ತೆ. ಇಡೀ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಗುರು, ತಂದೆ ತಾಯಿ ಸರ್ವಸ್ವ ನೀನು ಅಂತ ಶರಣಾಗತನಾದ ಆ ಭಕ್ತಿಗೆ ಮೆಚ್ಚಿದ್ದಾನೆ. ಭಕ್ತಿಗೆ ಮೆಚ್ಚಿ ಗಜೇಂದ್ರನನ್ನು ಉದ್ಧಾರ ಮಾಡಿದ. ನೀನು ಆನೆ, ನೀನು ಮನುಷ್ಯನೇ ಅಲ್ಲ. ಸಾಮಾನ್ಯವಾಗಿ ಬೈತಾರೆ, ನಿನಗೆ ಮನುಷ್ಯತ್ವವೇ ಇಲ್ಲ ಅಂತ. ನಿಜವಾಗಿಯೂ ಅವನು ಮನುಷ್ಯನಲ್ಲ, ಅವನು ಆನೆ. ಬೈದು ಕಳಿಸ್ಬೋದಾಗಿತ್ತು. ಆದರೆ ಭಗವಂತ ಅವನ ಜಾತಿ ಯಾವುದು, ಅವನ ಕುಲ ಏನು, ಅವನ ಗೋತ್ರ ಏನು, ಅವನ ಐಶ್ವರ್ಯ ಏನು ಯಾವುದನ್ನೂ ಗಮನಿಸಲಿಲ್ಲ. ಅವನ ಬಂಧು ಯಾರು, ಬಳಗ ಯಾರು, ಎಲ್ಲವೂ ಆನೆಗಳೇ. ಯಾವ ಋಷಿಗಳೋ ಮುನಿಗಳೋ ಬಂಧು ಅಲ್ಲ, ಬಳಗ ಅಲ್ಲ ಅವನಿಗೆ. ಆದರೆ ಒಂದೇ ಒಂದು ಅವನಲ್ಲಿದ್ದದ್ದು ಭಕ್ತಿ. ಆ ಭಕ್ತಿಗೆ ಪರಮಾತ್ಮ ಜನ್ಮಾಂತರದಲ್ಲಿ ಅವನು ಗಂಧರ್ವ, ಗಂಧರ್ವ. ಆದರೆ ಈ ಜನ್ಮದಲ್ಲಿ ಅವನಲ್ಲಿ ಇನ್ನುಳಿದ ಯಾವ ಗುಣಗಳಿಲ್ಲದೇ ಇದ್ದರೂ ಭಕ್ತಿ ಒಂದು ಅಂಕುರಿತವಾಗಿತ್ತು. ಅದಕ್ಕಾಗಿ ಪರಮಾತ್ಮ ಅವನು ಸಮರ್ಪಣೆ ಮಾಡಿದ ಪುಷ್ಪ, ಪತ್ರಂ ಪುಷ್ಪಂ, ಅವನು ಸಮರ್ಪಣೆ ಮಾಡಿದ ಒಂದೇ ಒಂದು ಕಮಲ ಪುಷ್ಪ ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡಿದ್ದರಿಂದ ಅದೇ ಕಮಲ ಪುಷ್ಪವನ್ನು ಸ್ವೀಕಾರ ಮಾಡಿ ಅವನನ್ನು ಉದ್ಧಾರ ಮಾಡಿದ್ದಾನೆ ಪರಮಾತ್ಮ. ಕಮಲವನ್ನು ಸ್ವೀಕಾರ ಮಾಡಿ ಕಮಲವನ್ನು ಪರಿಹಾರ ಮಾಡಿದ ಪರಮಾತ್ಮ. ಕ ಅಂದರೆ ಆನಂದ, ಮಲ ಅಂದರೆ ಹೊಲಸು. ಇವನ ಸ್ವರೂಪದ ಆನಂದದ ಮೇಲಿರುವ ಏನು ಮಲ ಇದೆ, ಆವರಣ ಇದೆ, ಹೊಲಸಿದೆ, ಅದು ಕ ಮಲ. ಆ ಸ್ವರೂಪದ ಆನಂದದ ಮೇಲಿರುವ ಮಲವನ್ನು, ಆವರಣವನ್ನು, ಅಹಂಕಾರವೆಂಬ ಆವರಣ, ಅಜ್ಞಾನ, ಭ್ರಮ, ಅದನ್ನು ದೂರ ಮಾಡಿ ಅವನನ್ನು ಉದ್ಧಾರ ಮಾಡಿ ಮತ್ತೆ ಭಕ್ತಿಯಿಂದ ಗಂಧರ್ವನಾಗಿ ಪರಮಾತ್ಮನನ್ನು ಹಾಡಿ ಹೊಗಳಿ ಭಜಿಸುವಂತೆ ಅವನಿಗೆ ಸೌಭಾಗ್ಯವನ್ನು ದೇವರು ಕೊಟ್ಟ. ಅದಕ್ಕೆ ಕಾರಣ ಕಮಲ ಪುಷ್ಪಂ, ಕಮಲ ಪುಷ್ಪ ಸಮರ್ಪಣೆ ಮಾಡಿದ. ಅಷ್ಟಕ್ಕೆ ಪ್ರಸನ್ನನಾದ ಭಗವಂತ ಅವನ ಕಮಲವನ್ನು ಕಳೆದ, ಅವನ ಆನಂದದ ಮೇಲಿನ ಕೊಳಚೆಯನ್ನು ಕಳೆದ. ಕ ಅಂದರೆ ಶಬ್ದ, ಕೈ ಶಬ್ದೇ. ಅವನು ಗಂಧರ್ವನಾಗಿ ದೇವರನ್ನು ಅತ್ಯಂತ ಸುಕಂಠದಿಂದ ಗಾನ ಮಾಡ್ತಾ ಇದ್ದ. ಈಗ ಆನೆಯಾಗಿ ಗಾನ ಮಾಡುವ ಸೌಭಾಗ್ಯವನ್ನು ಕಳೆದುಕೊಂಡಿದ್ದ. ಕ ಮಲ, ಅವನ ಕಂಠ, ಅವನ ಶಬ್ದ, ಅವನ ಹಾಡು, ಅದಕ್ಕೆ ಮಲ ಬಂದಿತ್ತು, ಕೊಳಚೆ ಬಂದಿತ್ತು. ಇವನು ಕಮಲದ ಸಮರ್ಪಣೆ ಮಾಡಿದ್ದಕ್ಕೆ ಆ ಕ ಮಲವನ್ನು ಅವನ ಶಬ್ದಕ್ಕೆ, ಅವನ ಕಂಠಕ್ಕೆ, ಅವನ ಹಾಡಿಗೆ, ಅವನ ಕಚೇರಿಗೆ ಬಂದ ಆತಂಕವನ್ನು ಕ ಮಲವನ್ನು ಕಳೆದು ಪರಮಾತ್ಮ ಉದ್ಧಾರ ಮಾಡಿದ. ಇವನು ಮಾಡಿದ ಭಕ್ತಿಪೂರ್ವಕವಾದ ಕಮಲದ ಸಮರ್ಪಣೆಯಿಂದ. ಹಾಗಾದರೆ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಆನೆ, ಗಜ, ಗಜೇಂದ್ರ ಅಂತ ಕರೆಯಬಹುದಾಗಿತ್ತು. ಯೂಥಪ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಪ್ರಹ್ಲಾದರಾಜರು, ವೇದವ್ಯಾಸದೇವರು. ಯಾಕೆ ಅಂದರೆ ಯೂಥಪ ಬಹಳ ದೊಡ್ಡ ಗುಂಪು, ಬಹಳಷ್ಟು ದೊಡ್ಡದಾದಂತಹ ಆನೆಯ ದಂಡು, ಗುಂಪು, ಸೈನ್ಯ, ಅದಕ್ಕೆ ಒಡೆಯ ಅನ್ನುವುದಕ್ಕಾಗಿ ದೇವರು ಇವನಿಗೆ ಮೆಚ್ಚಲಿಲ್ಲ ಅಂತ ತೋರಿಸೋದಕ್ಕಾಗಿ. ಯದ್ಯಪಿ ಯೂಥಪ ಅವನು, ಆದರೂ ಯೂಥಪ ಆದದ್ದಕ್ಕೆ ದೇವರು ಅವನಿಗೆ ಒಲದಿಲ್ಲ. ನನು ಅಲ್ಲ, ನ ನು ಯೂಥಪಾಯ. ಯೂಥಪಾಯ ನ, ಅವನು ಯೂಥಪ ಬಹಳ ದೊಡ್ಡ ದಂಡಿಗೆ ನಾಯಕ, ದಂಡನಾಯಕ ಅನ್ನೋದಕ್ಕೆ ದೇವರು ಒಲದದ್ದಲ್ಲ. ನ ಯೂಥಪಾಯ, ಯೂಥಪತ್ವಾಯ
ಯೂಥಪತ್ವ ಎಂಬ ನಿಮಿತ್ತದಿಂದ ದೇವರು ಅವನಿಗೆ ಒಲದದ್ದಲ್ಲ, ಭಕ್ತ್ಯಾತುತೋಷ, ಅವನ ಭಕ್ತಿಗೆ ದೇವರು ಒಲದದ್ದೇ ಹೊರತು ಅವನನ್ನು ಅನುಸರಿಸುವವರು ಬಹಳ ಇದ್ದಾರೆ, ಬಹಳ ದೊಡ್ಡ ಗುಂಪಿಗೆ ನಾಯಕ ಅಂತ ದೇವರು ಒಲದಿಲ್ಲ ಅಂತ ತೋರಿಸೋದಕ್ಕೆ ವೇದವ್ಯಾಸ ದೇವರು ಯೂಥಪ ಶಬ್ದ ಪ್ರಯೋಗ ಮಾಡ್ತಾರೆ, ಹಿಂದೆ ನ ಇಡುತ್ತಾರೆ. ಅದು ನನು ಅಂತೂ ಆಗಬಹುದು, ನು ಅಂತೂ ಬಿಡಿಸ್ಬೋದು. ನು ಈಗ ಇದಾನೀಂ ಯೂಥಪಾಯ ದೊಡ್ಡ ದಂಡಕ್ಕೆ ನಾಯಕನಾಗಿದ್ದಾನೆ ಅನ್ನುವುದಕ್ಕೋಸ್ಕರ ನ ತುತೋಷ, ಪರಮಾತ್ಮ ಅವನ ಮೇಲೆ ಸಂತೋಷಪಟ್ಟದ್ದಲ್ಲ. ಮತ್ತೆ ಸಂತೋಷಪಟ್ಟನಲ್ಲ, ಭಕ್ತ್ಯಾತುತೋಷ, ಅವನ ಭಕ್ತಿಗೆ ಸಂತೋಷಪಟ್ಟಿದ್ದಾನೆ ಎಂಬುದಾಗಿ ಪ್ರಹ್ಲಾದರಾಜರು ಆ ಭಕ್ತಿಯ ಮಹತ್ವವನ್ನು ವರ್ಣನೆ ಮಾಡುತ್ತಾ ತಾವು ಭಕ್ತಿಪೂರ್ವಕವಾಗಿ ಭಗವಂತನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾತುತೋಷ ಭಗವಾನ್ ನನು ಯೂಥಪಾಯ. ಎಲ್ಲರೂ ಭಕ್ತಿಪೂರ್ವಕವಾಗಿ ಭಗವಂತನ ರಾಮನ ನಾಮವನ್ನು ಕೆಲವು ಕ್ಷಣಗಳವರೆಗೆ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ರಾಮ 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 ಜೈ ಶ್ರೀರಾಮ್. ಶ್ರೀಕೃಷ್ಣಾರ್ಪಣಮಸ್ತು.